ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಿನ್ನೆವರೆಗೂ ಏನು ಮಾಡಿದ್ವಿ, 18ನೇ ತಾರೀಕಿದು 2ನೇ ಶಿಫ್ಟನ್ನು ನೋಡಿದ್ವಿ ಸಾಯಂಕಾಲ ಕ್ಲಾಸಲ್ಲಿ. ಈಗ 18ನೇ ತಾರೀಕಿದು 3rd ಶಿಫ್ಟನ್ನು ಯಾವ ರೀತಿ ಬಂದವು ಅಂತೇಳಿ ನೋಡಿ. ಇದು ಕೂಡ ಶಿಫ್ಟು ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿ ಶಿಫ್ಟಲ್ಲಿ 11ನೇ ತಾರೀಕು ಆದ ನಂತರ ಒಂದು ಮೂರು ನಾಲ್ಕು ಕ್ವಶನ್ಸ್ ಡಿಫ್ರೆಂಟ್ ಕೇಳ್ಕೊತ ಹೋಗ್ಯಾರ. ಅದೇ ರೀತಿ ಈ ಶಿಫ್ಟಲ್ಲೂ ಕೂಡ ಅದಾವ. ಸೊ ವಿಡಿಯೋ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿರಿ. ಪ್ರಿವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ ಅವರು ಕೂಡ ನೋಡ್ಕೊತ ಬರ್ರಿ. ಯಾಕಂದರೆ ಒಂದಕ್ಕೊಂದು ನಿಮಗೆ ಈಸಿ ಅನ್ಸುತ್ತೆ. ಒಂದಾದಮೇಲೆ ಒಂದು. ಯಾಕಂತಂದ್ರೆ ಅಲ್ಲಿ ರಿಪೀಟೆಡ್ ಕ್ವಶನ್ ಆಗಲಿ ಡಿಫ್ರೆಂಟ್ ಕ್ವಶನ್ ಆಗಲಿ ಯಾವ ರೀತಿ ಕೇಳ್ಯಾರ ಟಾಪಿಕ್ ವೈಸ್ ಅಂತೇಳಿ ಗೊತ್ತಾಗುತ್ತೆ. ಓಕೆ, ಅದೇ ರೀತಿ ಸ್ಟಾರ್ಟ್ ಮಾಡೋಣ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಅದೇ ರೀತಿ ಅಗ್ನಿವೀರ್ ಕ್ಲಾಸಸ್ ಕೂಡ ಏರ್ಫೋರ್ಸ್ ಕ್ಲಾಸಸ್ ಭಾಳಷ್ಟು ಚೆನ್ನಾಗಿ ಕಾಲ್ ಮಾಡ್ತಾಯಿದ್ದಾರೆ. ಇವತ್ತು ಕೂಡ ಅಗ್ನಿವೀರ್ ಕ್ಲಾಸಸ್ಸನ್ನು ನಾನು ಮಾಡಲಿಕ್ಕೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಎಲ್ಲ ಕೂಡ ಸೊಲ್ಯೂಷನ್ನ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಡನ್. ಫಸ್ಟ್ ಕ್ವಶನ್ ನೋಡಿರಿ, ಆದಷ್ಟು ಬೇಗ ಕ್ಲಾಸನ್ನು ಮುಗಿಸ್ಬಿಡೋಣ. 10-20 ನಿಮಿಷ. ಓಕೆ, ಒಬ್ಬ ವ್ಯಕ್ತಿ ಒಂದು ವಸ್ತುನ 228ಕ್ಕೆ ಮಾರಿದನು. ಅಲ್ಲಿ 20% ಲಾಭವಾಯಿತು. ಹಾಗಾದರೆ ವಸ್ತುವಿನ ಬೆಲೆ ಎಷ್ಟು ಅಂತ ಕೇಳ್ಯಾರ. ಅಂದ್ರೆ ಅವ್ನು ಹೇಳೋದೇನು ರೀ, 100 ಅದ. ಈಗ ಆಲ್ರೆಡಿ ಅದು ಏನಾಗೈತಿ, ನಮಗೆ 120 ಆಗೈತಿ. ಅಂದ್ರೆ ಲಾಭ ಆಗೈತಿ 20. ಇದು 222 ತೊಗೊಂಡು. ಹಾಗಾದ್ರೆ 100 ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಫಿಕೇಷನ್ ಅಂದರೆ 222 ಇಂಟು 100 ಡಿವೈಡೆಡ್ ಬೈ 120. ಓಕೆ, ಈ 0 ಆಮೇಲೆ 2 6 ಆಮೇಲೆ 2 5 ನೆಕ್ಸ್ಟು 6 1 6 6 3 18 6 7 42 37 ಇಂಟು 5 ಅಂತಂದ್ರೆ 185. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ಸೆಕೆಂಡ್ ಕ್ವಶನ್, 18 ಮತ್ತು 30ರ ಮೂರನೇ ಸಮಾನುಪಾತ ಎಷ್ಟು ಅಂತಂದಾಗ ಏನು ಮಾಡ್ತೀವಿ, b² ಡಿವೈಡೆಡ್ ಬೈ ಏನು ಮಾಡ್ತೀವಿ, ಮೂರನೇ ಸಮಾನುಪಾತ b² ಅಂದರೆ ಎಷ್ಟು, ಬಿ ಅಂದರೆ ಎಷ್ಟು, 30. ಅಂದರೆ 30 ಇಂಟು 30 ಡಿವೈಡೆಡ್ ಬೈ 18. ಈಗ ಸಿಂಪ್ಲಿಫೈ ಮಾಡಿ. 3 6 3 5 5 1 5 6 6 ಎಷ್ಟು, ಸಾರಿ ಇಲ್ಲಿ ಇನ್ನೊಂದು ಸೆಕೆಂಡ್ ನೋಡಿರಿ. ಎಷ್ಟರಲ್ಲೇ ಮಾಡ್ತೀವಿ, ಫಸ್ಟಿಗೆ 3ರಲ್ಲೇ ಮಾಡ್ತಾರೆ. 3 6 18, 3 10 ಆಮೇಲೆ 6 1 6 5 ಇಂಟು 10 ಅಂದ್ರೆ 50. ಮೂರನೇ ಸಮಾನುಪಾತ ಎಷ್ಟು ರೀ, 50. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಮೂರನೇದು ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 3 1 3 10 ಫಸ್ಟ್ನೇದು 10 ಆಯಿತಾ, ಇಂಟು ಈ ಕಡೆ ಇಲ್ಲಿ 5 8 ಮೈನಸ್ 3 5 ಅಂದ್ರೆ 3 ಬಂತು. ಈ 3 ಕ್ಯಾನ್ಸಲ್ ಆಯಿತು. ಓಕೆ, ನಾನು 7 1 7 9 63 28 ಪ್ಲಸ್ 9 ಅಂತಂದರೆ ಎಷ್ಟಾಯಿತು, 37. ಓಕೆ, 3 1 3 3 9 30 ಇಂಟು 37 ಅಂದರೆ 1110. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. 4ನೇ ಪ್ರಶ್ನೆ. ಅಕ್ಷಯ್ ಮತ್ತು 5400 ಹೂಡಿಕೆ ಮಾಡ್ತಾನೆ. ಅತುಲ 9400. ಹೆಚ್ಚಿಗೆ ಹೂಡಿಕೆ ಮಾಡ್ಯಾನ ಅತುಲ. ಆದ್ದರಿಂದ ನಾವೇನು ಮಾಡ್ತಾನೆ, ವರ್ಷದ ಕೊನೆಯಲ್ಲಿ ಅವನಕ್ಕಿಂತ ಜಾಸ್ತಿ ಬಡ್ಡಿ ಹೊಡಿತಾನೆ. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ಪ್ರತಿ ಶಿಫ್ಟಲ್ಲಿ ಕೂಡ ಈ ಥರ ಕ್ವಶನ್ ಮಾಡಿದ್ದೀವಿ. ಓಕೆ, ಡಿಫ್ರೆನ್ಸ್ ಏನು ರೀ, 4000 ಇಂಟು ಟೈಮ್ 4 ವರ್ಷ 6 ಗೊತ್ತಿಲ್ಲ ಡಿವೈಡೆಡ್ ಬೈ 100. ದೆನ್ ಅವು ಎಷ್ಟು ಹೆಚ್ಚು ಪಡೆದಾನ, 720. ಓಕೆ, ಸಿಂಪ್ಲಿಫೈ. ಇವೆರಡು 0. ದೆನ್ r = 720 ಡಿವೈಡೆಡ್ ಬೈ 4 ಎಷ್ಟು, 16 ಡಿವೈಡೆಡ್ ಬೈ 0. ಈ 2 0 ಹೋಯ್ತು. ನೆಕ್ಸ್ಟು 16 16 4 ಪಾಯಿಂಟ್ ಕೊಟ್ಟು 16 5 ಅಂದರೆ 4.5. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 2 ವರ್ಷಗಳ ಒಂದೇ ಬಡ್ಡಿ. ಇದರಲ್ಲಿ ಸರಳ ಬಡ್ಡಿಯು 40 ರೂಪಾಯಿ ಆಗುತ್ತೆ. ಚಕ್ರ ಬಡ್ಡಿ ಎಷ್ಟಾಗುತ್ತೆ ರೀ, 45 ಆಗುತ್ತೆ. ಅಂದ್ರೆ ಈಗ ಸಿಂಪಲ್ ಇಂಟ್ರೆಸ್ಟು ಎಷ್ಟು, 40 ಅದ ರೀ. ಆಮೇಲೆ ಚಕ್ರ ಬಡ್ಡಿ ಎಷ್ಟು ಅದ ರೀ, 45.
ಓಕೆ, ಇದು ಸರಳ ಬಡ್ಡಿ 2 ವರ್ಷಕ್ಕೆ 1 ವರ್ಷಕ್ಕೆ 20, ಇನ್ನೊಂದು ವರ್ಷಕ್ಕೆ 20. ಈ ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿ ಡಿಫ್ರೆನ್ಸ್ ಎಷ್ಟದ ರೀ? 5 ಅದ. ಈಗ ನಾ 6 ಕಂಡುಹಿಡಿಬೋದು ಇದರಿಂದ. ಓಕೆ, ಏನದ ರೀ? 20 × r ಡಿವೈಡೆಡ್ ಬೈ 100 = 5. ದೆನ್ ಈ 0 2 1 2 5 10. r = ಎಷ್ಟು ಬಂತು? 25 ಬಂತು. ಓಕೆ, r = 25, p = 100 ಅಂತ ಕನ್ಸಿಡರ್ ಮಾಡಿರಿ. ಟೈಮ್ ಎಷ್ಟದ ರೀ? 2 ಅದ. ಈಗ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತು ರೀ? 25 ಎಷ್ಟು? 50 ನಮ್ಮದು ಸಿಂಪಲ್ ಇಂಟ್ರೆಸ್ಟ್ ಬಂತು. ಈ 50 ಅಂದ್ರನ ಅವ್ರು ಕೊಟ್ಟಾರ ನಮಗೆ 40 ಅಂತೇಳಿ. 100 ಅಂದರೆ ಎಷ್ಟು? 100 ಅಂದರೆ ಡಬಲ್ಲು 80. ಅದನ್ನು ಕೇಳ್ಯಾರ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟು 6th. ಲಸ ಮಸಗಳು 2 198 ಮತ್ತು 9 ಆಗೈತಿ. ಅವುಗಳಲ್ಲಿ ಸಂಖ್ಯೆ 99. ಒಂದು ಇನ್ನೊಂದು ಎಷ್ಟು ಅಂತ ಕೇಳ್ಯಾರ. ಅಂದ್ರೆ a × b = LCM × HCF. ಇಲ್ಲಿ a ಅಂದಲ್ಲಿ ಮೊದಲ ಸಂಖ್ಯೆನ ಒಂದು ಸಂಖ್ಯೆನ ಕೊಟ್ಟಾರ, ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ. ಆಮೇಲೆ ಲಸ 198 ಅದ, ಮಸ 9 ಅದ. ಸಿಂಪ್ಲಿಫೈ ಮಾಡಿರಿ. 9 1 9 11. ಬಿ ಇಲ್ಲಿ ಇಟ್ಕೊಂಡ್ಬಿಟ್ರಿ. 198 ಡಿವೈಡೆಡ್ ಬೈ 11 ಅಂದ್ರೆ 11 1 11 11 8 ಅಂದ್ರೆ ಇನ್ನೊಂದು ಸಂಖ್ಯೆ ಯಾವ್ದು ರೀ? 18. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. ಓಕೆ, 7ನೇ ಪ್ರಶ್ನೆಯನ್ನು ನೋಡಿ. ಹರಿಯವರು ಏನು ಮಾಡ್ತಾರೆ? ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಒಂದು ವೇಳೆ ಅವರು ತಮ್ಮ ಕಾರನ್ನು ಮೂಲ ವೇಗದ 1/8 ವೇಗದಲ್ಲಿ ಚಲಿಸಿದರೆ ಬಿ ಸ್ಥಳವನ್ನು 21 ನಿಮಿಷಗಳು ತಡವಾಗಿ ತಲುಪೋದು. ಹಾಗಾದರೆ ನಾರ್ಮಲ್ ಸ್ಪೀಡ್ನಾಗ ಹೋದರೆ ಎಷ್ಟು ನಿಮಿಷ ಹೋಗುತ್ತೆ ನೋಡಿರಿ. ಸ್ಪೀಡ್ ಮತ್ತು ಟೈಮ್ ರೆಸಿಪ್ರೋಕಲ್. ಅವೇನಾಗ್ತಾನೆ? ಮಾಮೂಲಿ ಸ್ಪೀಡ್ಗಿಂತನೂ ಹೆಚ್ಚು ಹೋಗ್ತಾನೆ. ಹೌದಾ? ಇದು 8 ಆದರೆ ಇದು 1, ಆಮೇಲೆ ಇದು 1 ಆದರೆ ಇದು 8. ಹೌದಾ? ಅಂದ್ರೆ ನಾರ್ಮಲ್ ಟೈಮ್ ಒಂದು 1 ಐತಿ. 1ರಿಂದ 8 ಆಗೈತೆ ಅಂದ್ರೆ ಡಿಫ್ರೆನ್ಸ್ ಎಷ್ಟಾಯ್ತು ರೀ? 7. 7 ಅಂದ್ರೆ 21 ನಿಮಿಷ. ನಾರ್ಮಲ್ ಸ್ಪೀಡ್ ಎಷ್ಟು? 1 ಅಂದರೆ ಎಷ್ಟು? ಅಂದರೆ ಇದಕ್ಕೆ ಎಷ್ಟು ಇಂಟು ಮಾಡ್ಯಾನ? 7 3 ಮಾಡ್ಯಾನ. ಇದಕ್ಕೂ 3 ಮಾಡಿರಿ ಅಂದ್ರೆ ಇದು 3 ಬಂತು. ಅಂದ್ರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟು. ಪ್ರತಿ ಶಿಫ್ಟಲ್ಲಿ ಕೂಡ ಬಂದೇ ಅದಾವೆ. ಓಕೆ, ಡನ್. 8ನೇ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಅದ ನೋಡ್ರಿ. ಎಲ್ಲಿ ಹಿಂದ್ಗಡೆ ಬಂದಿಲ್ಲ. ಜಸ್ಟ್ ನೋಡ್ರಿ. ಸಮೀಕರಣದಲ್ಲಿ ಎ ಬದಲಿಗೆ ಏನನ್ನು ಬರೆಯಬಹುದು ಅಂತ ಕೇಳಿದ್ರೆ, ಎ ಅಂದರೆ ಏನು ಕೊಟ್ಟಾನ ನೋಡ್ರಿ. a ಡಿವೈಡೆಡ್ ಬೈ 192 = 48 ಡಿವೈಡೆಡ್ ಬೈ a ಅಂತಂದ್ರೆ. ಓಕೆ, ನಾವೀಗ ಏನು ಮಾಡೋಣ? ಎ ಅನ್ನು ಒಂದು ಕಡೆ ಬರ್ಕೊಂಬಿಡೋದು. ಇದನ್ನು ಈ ಕಡೆ ಕಳಿಸ್ಕೊಂಬಿಡ್ರಿ, ಇದನ್ನು ಈ ಕಡೆ ಕಳಿಸ್ಕೊಂಬಿಡ್ರಿ. ಹೌದಾ? ಈಗ ನಾವೇನು ಬರೀತೀವಿ ಹೇಳ್ರಿ? a² ಏನದ ರೀ? 48 × 192. ಈಗ ಬರೀ ಎ ಅಂತಷ್ಟೇ ಕೇಳ್ಯಾರ ನಾವು. ಅಂದ್ರೆ ಎ ಅಂತಂದಾಗ a² ಫಸ್ಟಿಗೆ ಇರಲಿಲ್ಲ, ನಾವು 98 ಐತಲ್ಲ 48. ಓಕೆ, 48 × 192 ಅನ್ನು ನಾವು ಹೆಂಗೆ ಬರಿತೀವಿ? 48 × 4 ಬರಿತೀವಿ. ಓಕೆ, ಈಗ ಎ ಅಂತಂದಾಗ √48 × 4 × 4 48 × 4. ಓಕೆ, ಈಗ ಹೊರಗಡೆ ತೆಗ್ರಿ. 48 48 2ರ ಬದಲಿಗೆ 1 48 ಹೊರಗೆ ಬಂತು, 4ರ ಬದಲಿಗೆ 2 ಹೊರಗೆ ಬಂತು. ದೆನ್ ಎ = ಎಷ್ಟು? 96. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್ ಕ್ವಶನು. ಯಾವ ರೀತಿ ನಿಮಗೆ ಕೇಳಿರ್ತಾರೆ ಅನ್ನೋದು ಗೊತ್ತಿಲ್ಲ. ಓಕೆ, ಡನ್. ಹಾಂ, ಇದು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಅದ. ಸ್ವಲ್ಪ ಡೀಪ್ ಅಂದರೆ ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಮಾಡ್ತೀನಿ. 4 ಜನ ಅದಾರ. ಅವಿ 6 ದಿನಗಳಲ್ಲಿ, ಓಕೆ, ಅವನಿ 8 ದಿನಗಳಲ್ಲಿ, ಅದೇ ರೀತಿ ಮತ್ತು ಆರತಿ 12 ದಿನಗಳಲ್ಲಿ, ಮತ್ತು ಇನ್ನೊಬ್ಬರು ರೀಟಾ 16 ದಿನಗಳಲ್ಲಿ. ಓಕೆ, ಬೇರೆ ಬೇರೆ ಕಲರಿಂದ ನೋಟ್ ಮಾಡಿ ನೀವು. 16 ದಿನಗಳಲ್ಲಿ ಒಬ್ಬರೊಬ್ಬರು ಕೆಲಸವನ್ನು ನಿರ್ವಹಿಸುತ್ತಾರೆ. ಅವಿಯವರು ಕೆಲಸವನ್ನು ಪ್ರಾರಂಭಿಸಿ ಕಾಲು ಭಾಗ ಕೆಲಸ ಮಾಡುತ್ತಾರೆ. ನೋಡಿ, ಎಲ್ಲರೂ ಕಾಲು ಭಾಗ ಅಂದರೆ ಅವನಿ ದಿನದ ನಂತರ ನೆಕ್ಸ್ಟ್ ಡೇ ಅವರು ಕಾಲು ಭಾಗ ಮಾಡ್ತಾರೆ. ಆರತಿ ಅವರು ಕಾಲು ಭಾಗ, ನೆಕ್ಸ್ಟ್ ರೀಟಾ ಅವರು ಕಾಲು ಭಾಗ ಮಾಡ್ತಾರೆ. ಕೆಲಸ ಮುಗಿಯುವುದೇ ಚಕ್ರವು ಪುನರಾವರ್ತನೆ ಅಂದರೆ ರೆಸಿಪ್ರೋಕಲ್.
ಕೆಲಸ ಮುಗಿದಾಗ ಯಾರು ಕೆಲಸ ಮಾಡುತ್ತಿದ್ದರು. ಈಗ ಎಷ್ಟು ದಿನ ಆಗಿನ ಕೇಳಿಲ್ಲ, ಲಾಸ್ಟಿಗೆ ಕೆಲಸ ಯಾರು ಮಾಡಬೇಕು ಅಂತ ಅವ್ರು ಕೇಳ್ಯಾರಷ್ಟೆ. ಓಕೆ, ಫಸ್ಟಿಗೆ ಏನು ಮಾಡೋಣ, ನಿಮಗೆ ಡೈರೆಕ್ಟಾಗಿ ಮಾಡ್ಬೋದು. ಹೆಂಗೆ ಹೇಳ್ರಿ, ಈಗ ಫಸ್ಟಿಗೆ ಯಾರು ಮಾಡ್ಯಾರ ಹೇಳ್ರಿ, ಫಸ್ಟಿಗೆ ಯಾರು ಮಾಡ್ಯಾರ, ಅವಿ ಮಾಡ್ಯಾರಿಲ್ಲ, ಹೌದಿಲ್ಲ. ಫಸ್ಟಿಗೆ ಅವಿ ಮಾಡ್ಯಾರ ಅಂತಂದ್ರೆ ನಾರ್ಮಲ್ಲಾಗಿ ಎಲ್ಲ ಎಂಡ್ ಆದ ನಂತರ ಫಸ್ಟಿಗೆ ಮತ್ತು ಅವರೇ ಬರ್ತಾರೆ. ಹಾಗೂ ನೀವು ಡೈರೆಕ್ಟ್ ಹಾಕ್ಬೋದು. ಇಲ್ಲಪ್ಪ ನಾನು ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ ಹೆಂಗೆ ಮಾಡ್ತೀರಿ ನೋಡಿ. ಫಸ್ಟಿಗೆ ಎಷ್ಟು ದಿನ ಮಾಡ್ತಾರೆ ಇವ್ರು, 6, ಹೌದಾ, ಆಮೇಲೆ 8, ಆಮೇಲೆ 12, ಆಮೇಲೆ 16. ಓಕೆ, ಇವುಗಳ ಲಸ ತೆಗೆದ್ರಿ ಎಷ್ಟು ಬಂತು, ಲಸ 192 ಬಂತು. ಆಮೇಲೆ ಈಗ ಟೋಟಲ್ ಪಾರ್ಟ್ಸ್ ಇವ್ರದ್ದು ಎಷ್ಟು ಬರುತ್ತೆ, 32, ಆಮೇಲೆ 24, 16, 12. ಓಕೆ, ಈಗ ಫಸ್ಟಿಗೆ ಎಲ್ಲರೂ 1/4 ಕೆಲಸ ಮಾಡ್ತಾರೆ, ಹೌದಿಲ್ಲ. ಎಲ್ಲರೂ 1/4 ಕೆಲಸ ಮಾಡ್ತಾರೆ. ಫಸ್ಟಿಗೆ ಯಾರು ಮಾಡ್ತಾರೆ, ಅವಿ ಮಾಡ್ತಾರೆ 32. ಓಕೆ, ಆಮೇಲೆ 24, ಹೌದಾ, ಆಮೇಲೆ 16, ಆಮೇಲೆ 12. ಓಕೆ, ಈಗ ಎಷ್ಟು ಕೆಲಸ ಅದು ನೋಡಿರಿ. ಇವೆಲ್ಲ 4ರಲ್ಲಿ ನಾವು ಹೊರಗೆ ತೆಗೆದ್ರೆ ಏನಾಗುತ್ತೆ ಈಗ, ಇಲ್ಲಿ 8, ಇಲ್ಲಿ 4, 4 24, ಆಮೇಲೆ ಇಲ್ಲಿ 4 4 16, ಆಮೇಲೆ 4 3 12, ಹೌದಾ. ಓಕೆ, ಈಗ ನೋಡಿರಿ ಟೋಟಲ್ ಎಷ್ಟಾಗುತ್ತೆ ನೋಡಿದ್ದು, 21. ಅಂದ್ರೆ 21 ಕೆಲಸ ಎಷ್ಟು ದಿನದಾಗ ಆಗ್ತಾವ್ರಿ, 21 ಕೆಲಸ 4 ದಿನ ಆಗುತ್ತೆ, ಹೌದಾ. ಟೋಟಲ್ ನಮಗೆ 192 ಅದಾವೆ. ಅಂದ್ರೆ 21 ಕೆಲಸ ನಮಗೆ ಎಷ್ಟು ದಿನ ಆಯಿತು, 4 ದಿನ. ಈಗ ಟೋಟಲಾಗಿ ನಮಗೆ ಎಷ್ಟು ಅದಾವೆ ರೀ, 190, ಹೌದಿಲ್ಲ. ಎಲ್ ಸಿ ಎಮ್ ಎಷ್ಟು ಅದ ರೀ, 192 ಅಂದಾಗ ಇದಕ್ಕೆ ಎಷ್ಟು ನಿಯರೆಸ್ಟ್ ಇಂಟು ಮಾಡಿದ್ರೆ 9 ಮಾಡಿದರೆ 189 ಬಂತು. ಇದಕ್ಕೂ 9 ಮಾಡಿದರೆ ಎಷ್ಟು ಬಂತು, 4 36 ದಿನ ಬಂತು. ಓಕೆ, ಈಗ ಫೈನಲಾಗಿ ನಾವು ಬರಿತೀವಿ ಏನು, 36 ದಿನ. ಉಳಿದ ಕೆಲಸ ಎಷ್ಟು ರೀ, 3 ಕೆಲಸ. ಈಗ ಎಲ್ಲರೂ 4 ಜನ ಮಾಡಿದ್ರು, ನೆಕ್ಸ್ಟ್ ಯಾರು ಮಾಡಬೇಕು, ಅವಿಯವರು ಮಾಡಬೇಕು, ಹೌದಿಲ್ಲ. ಅವಿಯವರು ಮಾಡಬೇಕು ಅಂದ್ರೆ ಅವ್ರು ಕೇಳಿದ್ದೇನು, ಯಾರು ಮಾಡಬೇಕು ಅಂತಂದಾಗ ಅವಿ ಅವರು ಮಾಡಬೇಕು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನಮಗೆ ಕ್ಯಾಲ್ಕುಲೇಷನ್ ಕೇಳಿಲ್ಲ, ಅವ್ರು ಯಾರು ಮಾಡಬೇಕು ಅಂತ ಅಷ್ಟೇ ಕೇಳ್ಯಾರ. ಓಕೆ, ಡನ್. 10ನೇದು 12, 28, 36, 27ರಿಂದ ಭಾಗಿಸಬಹುದಾದ ಅತಿ ಚಿಕ್ಕ ನೈಸರ್ಗಿಕ ಸಂಖ್ಯೆ ಅಂತ ಕೇಳಿ. ಫಸ್ಟಿಗೆ ನಾವು ಇಲ್ಲಿ ನೋಡಿ 36ನ ಯಾವ ರೀತಿ ಮಾಡ್ತೀವಿ ರೀ, 36ನ ಯಾವ ರೀತಿ ಸಪ್ರೇಟ್ ಮಾಡ್ತೀವಿ, 9 4 36, ಹೌದಾ. ಅದೇ ರೀತಿ 12ನ ಏನು ಮಾಡ್ತೀವಿ, 3 4 ಮಾಡ್ತೀವಿ. ಈಗ ಹೋಗುವಂಥದ್ದು ಲಾಸ್ಟಿಗೆ ಬೆಸ ಸಂಖ್ಯೆ ಐತ್ರಿ, ಇದಂತೂ 4ರಲ್ಲಿ ಹೋಗಂಗಿಲ್ಲ, ಹೌದಾ, ಇದು ಹೋಗಂಗಿಲ್ಲ. ಆಮೇಲೆ 4ರಲ್ಲಿ ನೋಡಿರಿ ಯಾವ್ದು ಹೋಗುತ್ತೆ, 22, ಇದು ಹೋಗಂಗಿಲ್ಲ 4ರಲ್ಲಿ. ಆಮೇಲೆ ಇವು 2 4ರಲ್ಲಿ ಹೋಗ್ತಾವೆ. ಆದರೆ ಇದ್ರೊಳಗೆ ಯಾವುದು 3ರಲ್ಲಿ ಮತ್ತು 9ರಲ್ಲಿ ಹೋಗುತ್ತೆ ನೋಡ್ಬೇಕೀಗ. ಓಕೆ, ಇದು ನೋಡಿರಿ 6 6 4 10 11, ಇದು 18 ಆಯಿತು. 18 ಆದಾಗ ಕೂಡಿಸಿದ್ರೆ ಹೋಗುತ್ತೆ, 9ರಲ್ಲೇನೂ ಹೋಗುತ್ತೆ, 3ರಲ್ಲೇನೂ ಹೋಗುತ್ತೆ. ಇದು 8 8 8 16, 16 1 4 20, 22. ಅಂದರೆ ಇದು 9ರಲ್ಲೇನೂ ಹೋಗಲ್ಲ, 3ರಲ್ಲೇನೂ ಹೋಗಲ್ಲ. ನಮಗೆ ಸಿಕ್ಕಿದಂಥ ಯಾವುದು 776. ಬಿ ಈಸ್ ದಿ ಫೈನಲ್ ಆನ್ಸರ್. ಭಾಗಾಕಾರ ನಿಯಮಗಳು ಗೊತ್ತಿರಬೇಕು ಇದಕ್ಕೆ. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಒಬ್ಬ ವ್ಯಾಪಾರಿ, ಅಪ್ರಾಮಾಣಿಕ ವ್ಯಾಪಾರಿ ಏನು ಮಾಡ್ತಾನೆ, ವೆಚ್ಚದ ಬೆಲೆ ಭರವಸೆ ನೀಡ್ತಾನೆ. ಆದಾಗ್ಯೂ ಏನು ಮಾಡ್ತಾನೆ, ವಾಸ್ತವವಾಗಿ 32% ಕಡಿಮೆ ಮಾಡ್ತಾನೆ. ಅಂದ್ರೆ ಅವನಿಗೆ ಸಿಗುವಂಥ ಲಾಭ ಎಷ್ಟು ನೋಡಿರಿ, 100ಕ್ಕೆ, ಹೌದಾ, 32%, 100ಕ್ಕೆ 32% ಕಮ್ಮಿ ಅಂದ್ರೆ 68 ಕಮ್ಮಿ ಮಾಡ್ತಾನೆ, ಹೌದಾ. ಅಂದ್ರೆ 32 ಲಾಭ ಹೊಡಿತಾನೆ. ಎಷ್ಟಕ್ಕೆ, 68ಕ್ಕೆ 32 ಲಾಭ ಆಗೈತಿ. ಅಂದ್ರೆ 100ಕ್ಕೆ ಎಷ್ಟು, ಹೌದಾ. ಸಿಂಪ್ಲಿಫೈ ಮಾಡಿರಿ, ಎಷ್ಟರಲ್ಲಿ
ಎಂಟ್ರಲ್ಲೇ ಹೊಡಿತೀರಿ ಎಷ್ಟರಲ್ಲೇ 6 4ರಲ್ಲೇ ಹೊಡಿರಿ. 4 8 32 ಆಮೇಲೆ 4 1 4 2 ಉಳಿತು 4 7 28 ಅಂದ್ರೆ 800 ಡಿವೈಡೆಡ್ ಬೈ 17 ಅಂತಂದ್ರೆ ಇದನ್ನು ನಾವು ಪೂರ್ಣಾಂಕದಲ್ಲಿ ಬರೆದಾಗ 47:1/17 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟು 12ನೇ ಪ್ರಶ್ನೆ ನೋಡಿರಿ. ಒಂದು ಕಾರು ಎಷ್ಟೆಷ್ಟು 10 km/h, 20 km/h, 30 km/h ಮತ್ತು 40 km ವೇಗದಲ್ಲಿ ತಲಾ 2 ಕಿಲೋಮೀಟರ್ ಸತತ 4 ಚಲನೆಗಳು ನೋಡಿರಿ. 2 ಕಿಲೋಮೀಟರ್ಗಳ 4 ಚಲನೆ, ಒಟ್ಟು ದೂರದ ಸರಾಸರಿ ವೇಗ ಎಷ್ಟು ಅಂತ ಕೇಳಿ. ಈಗ ನನಗೆ ಟೋಟಲ್ ಟೈಮ್ ಅಂತೂ ಗೊತ್ತಿಲ್ಲ, ಹೌದಾ? ಟೋಟಲ್ ಟೈಮ್ ಕಂಡುಹಿಡ್ಬೇಕು ಫಸ್ಟಿಗೆ ನಾವು. ಓಕೆ, ಅಂದಾಗ ಫಸ್ಟಿಗೆ ನೋಡಿರಿ 2/10, ಹೌದಾ? ನೆಕ್ಸ್ಟು 2/20, ನೆಕ್ಸ್ಟು 2/30, ನೆಕ್ಸ್ಟು 2/40. ಇದನ್ನು ಹೆಂಗೆ ಬರ್ದ್ರಿ ಏನು ಡೌಟ್ ತೊಗೋಬೇಡ್ರಿ, ಹಿಂದೆಲ್ಲ ಮಾಡೀನಿ. ಏನು ರೀ, ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡು. ಓಕೆ, ಈಗ ನಾವು ಇದನ್ನು ಎಲ್ ಶೇಪ್ ತೆಗೆದ್ರೆ ಎಷ್ಟು ಬಂತು? 120. ಅದೇ ರೀತಿ ಮೇಲ್ಗಡೆ ಇರುವಂಥ ಸಂಖ್ಯೆ 120 ಆಗ್ಬೇಕಂದ್ರೆ ಎಷ್ಟಾಗತ್ತೆ ರೀ? ನಾವು ಆಲ್ರೆಡಿ ಎರಡನ್ನು ಹೊರಗೆ ಇಟ್ಕೊಂಡ್ಬಿಟ್ಟು ಆದ್ರೆ ಎರಡನ್ನು ಸಪ್ರೇಟ್ ಎಲ್ಲ ಕಡೆ 2 ಅದಾವೆ, ಇಲ್ಲಿ 2 ಹೊರಗೆ ತೆಗೆದುಬಿಡ್ರಿ. ಇದು 120 ಆಗ್ಬೇಕಂದ್ರೆ 12 ಇಂಟು ಮಾಡ್ತೀರಿ ಫಸ್ಟ್, ಆಮೇಲೆ ಇದಕ್ಕೆ 6, ಆಮೇಲೆ 4, ಆಮೇಲೆ 3 ಕೂಡಿಸ್ರಿ. ಎಷ್ಟು ಬಂತು? 2 × 25 ಡಿವೈಡೆಡ್ ಬೈ 120. ಓಕೆ, ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲೇ ಮಾಡ್ತೀರಿ? 2 1 2, 6 12, 0. ಓಕೆ, ನೆಕ್ಸ್ಟು 5 5 25, ಆಮೇಲೆ 5 1 5 2 ಅಂದ್ರೆ ಟೈಮ್ ಟಿ = 5/12 ಬಂತು. ನನಗೆ ಈಗ ಟೈಮ್ ಸಿಕ್ತು. ಈಗ ಎವರೇಜ್ ಸ್ಪೀಡನ್ನು ಮಾಡೋಕ್ಕೆ ಬರುತ್ತೆ. ಓಕೆ, ಡನ್. ಏನು ರೀ, ಎವರೇಜ್ ಸ್ಪೀಡ್ = ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತಂದಾಗ ಟೋಟಲ್ ಡಿಸ್ಟೆನ್ಸ್ ಏನು ರೀ, 4 ಸುತ್ತು 2 ಕಿಲೋಮೀಟ್ರ್. ನಮ್ಗೆ ಡಿವೈಡೆಡ್ ಬೈ ಟೋಟಲ್ ಎಷ್ಟದ ರೀ, 5/12 ನಮ್ಗೆ ಟೈಮ್ ಸಿಕ್ಕತ್ತೆ. ಈಗ ಅಂದ್ರೆ 4 × 2 × 12 ಡಿವೈಡೆಡ್ ಬೈ 5 ಅಂದಾಗ ಎಷ್ಟಾಯಿತು? ಟೋಟಲ್ ನಾವು ಮಲ್ಟಿಫಿಕೇಷನ್ ಮಾಡಿದಾಗ 4 8 12 96 ಡಿವೈಡೆಡ್ ಬೈ 5 ಅಂತಂದ್ರೆ 5 1 5 1 5 9 5 2 ಅಂದ್ರೆ 19.2 km/h. ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್. ಡನ್. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ. ಲಾಸ್ಟ್ ಕ್ಲಾಸಲ್ಲಿ ಕೂಡ ಈ ಥರ ಬಂದಿತ್ತು, ಆದರೆ ಇಲ್ಲಿ ಬಂದಂತಹ ಪರ್ಸೆಂಟೇಜ್ಗಳು ಒಂದೇ ಆಗಿತ್ತಂದ್ರೆ ಅದೇ ಪರ್ಸೆಂಟೇಜ್ ಆನ್ಸರ್ ಅಂತ ಹೇಳಿತ್ತು. ಸರಿ, ಈಗ ಬೇರೆ ಬಂದೈತಿ. ಬೇರೆ ಬಂದಾಗ ಏನು ಮಾಡಬೇಕು? ಓಕೆ, ಈಗ ನೋಡಿರಿ, ಈ 1,68,000 3,85,000 ಆಯ್ತಲ್ಲ, ಅದರ ಡಿಫ್ರೆನ್ಸ್ ಎಷ್ಟು ಅದ ರೀ? ನೋಡಿರಿ, ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ. ಈಗ ಈ 3 0 ಹೋದು ರೀ, ಈ 3 0 ಹೋದು. ಈಗ 168 365 ಡಿಫ್ರೆನ್ಸ್ ಎಷ್ಟು ಉಳಿತು? 168 385 ಡಿಫ್ರೆನ್ಸ್ ಎಷ್ಟಾಯಿತು? 217 ಆಯಿತು. ಓಕೆ, ಅಂದ್ರೆ 217 ಆಯಿತು. ಈಗ ಮೇಲು ಆಮೇಲೆ ಫೀಮೇಲ್ ಇವ್ರು ಕೊಟ್ಟಂಥದ್ದು ಏನೇನು ಬರೀತಿದೆ? ಭಾಳ ಈಸಿ ಇದೆ ನೋಡಿ. 21% ನಮಗೆ ಮೇಲ್ ಕೊಟ್ಟಾರ, ಫೀಮೇಲ್ ಗೊತ್ತಿಲ್ಲ. ಇದನ್ನು ಕಂಡುಹಿಡಿಬೇಕೀಗ. ಓಕೆ, ಆದರೆ ಎವರೇಜ್ ಎಷ್ಟು ಅದ ರೀ? 52 ಅದ ಟೋಟಲ್ ಎಲ್ಲರದು. ಓಕೆ, ಆಮೇಲೆ ಈಗ ನನಗೆ ಮೇಲ್ ಕ್ಯಾಂಡಿಡೇಟ್ಬೋದು ಡಿಫ್ರೆನ್ಸ್ ಸಿಕ್ಕತ್ತೆ. ನನಗೆ ಎಷ್ಟು ಅದ ರೀ? 217 ಅದ. ಅಂದ್ರೆ ನನಗೆ ಇದನ್ನು ಮೈನಸ್ ಮಾಡ್ಬೋದು. ಈಗ 52ರಾಗ 21 ಹೋದ್ರೆ ಎಷ್ಟು ಆಯ್ತು ರೀ? 31 ಉಳಿತು. ಅಂದ್ರೆ ಈ 31 ಹ್ಯಾಂಗೆ ಡಿವೈಡೆಡ್ ಬೈ ಮಾಡ್ಯಾರ? ಇದಕ್ಕೆ ಡಿವೈಡೆಡ್ ಬೈ 7 ಮಾಡ್ಯಾರ. ಅದೇ ರೀತಿ ನಾವು ಈ ಕಡೆ ಇರುವಂಥದ್ದು ನಾವು ಈ ಕಡೆ ಡಿವೈಡೆಡ್ ಬೈ 7 ಮಾಡ್ಬೇಕಂದ್ರೆ ಎಷ್ಟು ಬರುತ್ತೆ ಅಂತಂದ್ರೆ ಈಗ 217 ಐತಿ, ಆದ್ರೆ ಮೇಲ್ಸ್ ಎಷ್ಟು ಅದ ರೀ? ನಂತೇಕ
168 ಅದ. ಅಂದರೆ ಇದಕ್ಕೆ ಡಿವೈಡೆಡ್ ಬೈ ನಾನು 7 ಮಾಡಿದ್ರೆ ಎಷ್ಟು ಬಂತು? ಈ ಕಡೆದು ಎಷ್ಟು ಬರುತ್ತೆ ರೀ? 7 2 14 7 4 28. ಇಲ್ಲಿ 24 ಬಂತಿಗೆ ನಮಗೇನು ಬೇಕಾಗೈತಿ? ಇಲ್ಲಿ ಬಂತು ಅಂದ್ರೆ 52. ಇದನ್ನು ನಾನು ಕೂಡಿಸಿದ್ರೆ ನನಗೆ ಇಲ್ಲಿದು ಬರುತ್ತೆ. ಎಷ್ಟು ಬಂತು? 50 ಅಂದರೆ 76% ನಮ್ದು ಫೀಮೇಲ್ ಆಗಿತ್ತು. ಆಪ್ಷನ್ ನಂಬರ್ ಸಿ. ವೆರಿ 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 ಇಂಪಾರ್ಟೆಂಟ್. ನಿಮಗೆ ಶಾರ್ಟ್ಕಟ್ಟಾಗಿ ಹೇಳಿದ್ದು, ಭಾಳಷ್ಟು ಶಾರ್ಟ್ಕಟ್ ಇದು. ಓಕೆ, ಡನ್ನ. ನೆಕ್ಸ್ಟ್ 14ನೇ ಪ್ರಶ್ನೆ. ರೂಪೇಶ್, ಮಂದಾರ್, ಕೇತನ್ ಅವರು ಇಬ್ಬರು ಮಕ್ಕಳಿದ್ದರು. 13 ವರ್ಷದ್ದು ಮತ್ತು 14 ವರ್ಷದ್ದು. ಅವರಿಗೆ 23 ವರ್ಷ ಆದ ನಂತರ ಅವರು ಹಣ ತೊಗೊತಾರೆ. ಅದೇ ರೀತಿ 5% ಬಡ್ಡಿ ದರದೊಳಗೆ. ಆಮೇಲೆ ಅವರಲ್ಲಿರುವಂಥ ಒಟ್ಟು ಹಣ 24,600. ಕೇತನ್ ಅವರಿಗೆ ಆರಂಭದಲ್ಲಿ ಸಿಗುವಂತಹ ಹಣ ಎಷ್ಟು? ಪರ್ಸೆಂಟೇಜ್ ಮುಖಾಂತರ ನಾವು ಪ್ರತಿ ಶಿಫ್ಟಲ್ಲಿ ಅದೇ ರೀತಿ ಮಾಡ್ತೀವಿ. 5% ಅಂದರೆ ಎಷ್ಟು ಬರ್ತೀವಿ? ಅದನ್ನು ನಾವು ಭಿನ್ನರಾಶಿ ಬರ್ತೀವಿ. 1/20 ಅಂದರೆ 20ಕ್ಕೆ 1 ಹೆಚ್ಚಾದರೆ 21 ಆಯಿತು. ಟೋಟಲ್ ಎಷ್ಟಾಯಿತು? 41 ಅಂದ್ರೆ ಅವ್ರ ಕಡೆ ಇರುವಂತಹ ಒಟ್ಟು ಹಣ 24,600. ಅವ್ರು ಕೇಳಿದ್ದು ಆರಂಭದಲ್ಲಿ ಕೇತನ್ ಅವ್ರಿಗೆ ಕೊಟ್ಟದ್ದು ಅಂದ್ರೆ 21 ಅಂದರೆ ಎಷ್ಟು? ಇದಕ್ಕೆ ಮಲ್ಟಿಫಿಕೇಷನ್ ಬೈ 600 ಮಾಡ್ಯಾರ. ಇದಕ್ಕೂ 600 ಮಾಡಿದರೆ ಎಷ್ಟು ಬಂತು? 12,600 ರೂಪಾಯಿಗಳನ್ನು ಆರಂಭದಲ್ಲಿ ಕೇತನ್ ಅವರಿಗೆ ಕೊಟ್ಟಿದ್ದಾರೆ. ಓಕೆ, ಡನ್. 15ನೇ ಪ್ರಶ್ನೆ. 48 ವಿದ್ಯಾರ್ಥಿಗಳ ಸರಾಸರಿ 10. 48 ವಿದ್ಯಾರ್ಥಿಗಳ ಸರಾಸರಿ 10. ಅವರೊಂದಿಗೆ ಶಿಕ್ಷಕರನ್ನು ಸೇರಿಸಿದಾಗ ಇಡೀ ಗುಂಪಿನ ಸರಾಸರಿ 11 ಆಗುತ್ತೆ. ಅಂದರೆ ಎಷ್ಟು ಹೆಚ್ಚಾಯಿತು? 1 ಹೆಚ್ಚಾಯಿತು. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು? 11 ಪ್ಲಸ್ ಇವೆರಡು ಮಲ್ಟಿಫಿಕೇಷನ್ ಮಾಡಿರಿ. 48 ಕೂಡಿಸ್ರಿ. 59 ಆ ಶಿಕ್ಷಕರ ವಯಸ್ಸಾಗಿರುತ್ತೆ. ಓಕೆ, ನೆಕ್ಸ್ಟು 16ನೇದು. ಓಕೆ, ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಅದ, ಇರಲಿ. 2 ಸಂಖ್ಯೆಗಳ ಅಷ್ಟೇ, ಏನಿಲ್ಲ. 2 ಸಂಖ್ಯೆಗಳ ಅನುಪಾತ 1:3. ಈಗ ನೋಡಿರಿ, 1:3 ಕೊಟ್ಟಾರಂದ್ರೆ ನಾವು ಇದನ್ನು ಏನು ಬರಿಬೋದು? 1x ಮತ್ತು 3x. ಹೌದಾ? ಹಾಂ. ಮಸ ಮತ್ತು ಲಸಗಳ ಗುಣಲಬ್ಧ, 2 ಸಂಖ್ಯೆಗಳ ಗುಣಲಬ್ಧ 12. ಆ ಸಂಖ್ಯೆಗಳು ಯಾವ್ಯಾವ ಅಂತ ಕೇಳಾರ ಅಷ್ಟೆ. ನೋಡಿರಿ, a ಇಂಟು b = l ಇಂಟು h. ಓಕೆ, ಲಸ ಇಂಟು ಮಸ. ಈಗ 2 ಸಂಖ್ಯೆಗಳ ಗುಣಲಬ್ಧ ಎಷ್ಟು ಕೊಟ್ಟಾರೆ? 1200 ಕೊಟ್ಟಾರೆ. ಅದೇ ರೀತಿ ಲಸ ಇದು x ಇಂಟು 3x ಅಂದರೆ ಇದೆಷ್ಟಾಯಿತು? 3x² ಆಯಿತು. ಅದೇ ರೀತಿ ಈ ಕಡೆ 1200 ಅದ. ಈ 1200 ಇದು 3ರಲ್ಲಿ ಭಾಗ, 3 1 3 4 12 00 ಆಯಿತು. ಈ ಕಡೆ ಎಷ್ಟು ಅದ ರೀ? x². ದೆನ್ x = ಎಷ್ಟು ಬಂತು? 20 ಬಂತು. ಹೌದಾ? 20 ಎಲ್ಲಿದೆ ರೀ? ಆಪ್ಷನ್ ನಂಬರ್ ಎ ಈಸ್ ರೈಟ್. ಅಂದರೆ 3x ಅಂತಂದರೆ ಎಷ್ಟು? 60. ಅವೇ ಯಾವ 2 ಸಂಖ್ಯೆಗಳಂತ ಕೇಳ್ಯಾರ ಅಂದರೆ 20 ಮತ್ತು 60. ಓಕೆ, ಡನ್. ನೆಕ್ಸ್ಟು ರಾಂಬೋಸ್. ಒಂದು ವಜ್ರಾಕೃತಿಯ ಕರ್ಣವು 15 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್. ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ಅದರ ವಿಸ್ತೀರ್ಣದ ಫಾರ್ಮುಲಾ ಏನದ ರೀ? 1/2 b ಇಂಟು h. ಅಂದ್ರೆ 1/2 ಇಂಟು 15 ಇಂಟು 24. 2 1 2 15 ಇಂಟು 12 ಅಂದರೆ 180 ಸೆಂಟಿಮೀಟರ್ ಸ್ಕ್ವೇರ್. ದ ಏರಿಯಾ ಆಫ್ ರಾಂಬೋಸ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 4% ಆಫ್ 36. 4 9 36 1 2 0 ಅಂದರೆ 900 ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ವಸ್ತುವಿನ ನಿಗದಿತ ಬೆಲೆ 60,000. 10%, 15% ಮತ್ತು 20% ಸತತ ರಿಯಾಯಿತಿ ನೀಡಿದ ನಂತರ ವಸ್ತುವಿನ ಮಾರಾಟದ ಬೆಲೆ ಎಷ್ಟು? ಓಕೆ, ನೋಡಿರಿ, 60,000 ಮುಖ್ಯ ಬೆಲೆ, ಅದೊಂದು ಮೇನ್ ಬೆಲೆ. ಅದಕ್ಕೆ ಡಿಸ್ಕೌಂಟ್ ಎಷ್ಟು ಕೊಟ್ಟಾರ? 3 ಕೊಟ್ಟಾರ. ಒಂದು 10% ಡಿಸ್ಕೌಂಟ್ ಅಂದ್ರೆ 90 ಆಯಿತು. ನೆಕ್ಸ್ಟ್ ಒಂದು 15 ಕೊಟ್ಟಾರಂದ್ರೆ 85 ಆಯಿತು. ಹೌದಾ? ನೆಕ್ಸ್ಟು ಒಂದು 20 ಕೊಟ್ಟಾರಂದ್ರೆ ಅದು 80 ಆಯಿತು. ಓಕೆ, ಹಾಂ, ಸಿಂಪ್ಲಿಫೈ ಮಾಡಿರಿ.
1 0 ಇದೊಂದು 0 ಇದೊಂದು ಆಯಿತು. ನೆಕ್ಸ್ಟ್ ಇವೆರಡು ನೆಕ್ಸ್ಟ್ ಇವೆರಡು ನೆಕ್ಸ್ಟು ನೀವು ಉಳ್ಕಿದ್ದನ್ನು ಮಲ್ಟಿಫಿಕೇಷನ್ ಮಾಡಬೇಕು. 6 × 9 × 85 × 8 ಅದು ಮಾಡಿದಾಗ ಎಷ್ಟು ಬಂತು? 36,720 is the final answer. Option number B is right. Okay, done. ಲಾಸ್ಟ್ 18th ಲಾಸ್ಟ್ ಕ್ವಶನ್. ಒಂದು ಸಂಸ್ಕರಣಾ ಘಟಕವು 3 ದರ್ಜೆಯ ಗ್ಯಾಸೋಲಿನನ್ನು ಹೊಂದಿದೆ. ನೀವೇನಿದೆ 85% ಮಧ್ಯಮ ದರ್ಜೆಯ ಮೇಲೆ 90%, ಪ್ರೀಮಿಯಂ ಏನೈತಿ 95%. ಅದೇ ರೀತಿ 200 ಬ್ಯಾರಿಯಲ್ ನಿಯಮಿತ ಹೊಂದ್ಯಾವ. ಅದೇ ರೀತಿ 100 ಬ್ಯಾರಲ್ ಮಧ್ಯಮ, 100 ಬ್ಯಾರಲ್ ಏನು ಪ್ರೀಮಿಯಮ್. ಸರಾಸರಿ ಎಷ್ಟು ಅಂತ ಕೇಳ್ಯಾರ. ಈಗ ನೋಡಿರಿ ಅವೆಷ್ಟು ಅದಾವ? 200 ಅದಾವ, 100 ಅದಾವ, ಆಮೇಲೆ 100 ಅದಾವ ಅವುಗಳ. ಈಗ ನಾನು ಈ ಎಲ್ಲ 0 ತೆಗೆದು ಬಿಡ್ತೀನಿ, ಸಿಂಪಲ್ ಮಾಡ್ಕೊತೀನಿ. 2 1 1 ಆಯಿತು. ಓಕೆ, ಏನಾಯ್ತು ಇದು ಈ ಕಡೆ ಬರೀತೀನಿ. ಇದು 2 ಆಯಿತು, ಇದು 1 ಆಯಿತು, ಇದು 1 ಆಯಿತು. ನೆಕ್ಸ್ಟ್ ನನಗೀಗ ಅವು ಎಷ್ಟೆಷ್ಟು ಅದಾವೆ? ಪ್ರೀಮಿಯಮ್ ನಿಯಮಿತ ಎಷ್ಟು ಅದಾವೆ ರೀ? 85, ಆಮೇಲೆ ಮಧ್ಯಮ 90, ಪ್ರೀಮಿಯಮ್ 95. ಮಲ್ಟಿಫಿಕೇಷನ್ ಮಾಡಿರಿ, ಆ್ಯಡ್ ಮಾಡಿ, ಟೋಟಲ್ ಸಿಗುತ್ತೆ. 85 × 2 ಅಂದ್ರೆ 170, 90, 95 ಅಂದ್ರೆ ಎಲ್ಲ ಕೂಡಿಸಿದ್ರೆ ಎಷ್ಟು ಬಂತು? 355. ಆಮೇಲೆ 2 + 1 + 1 ಅಂದರೆ 4 ತೆಗೀರಿ. 355 / 4 ಅಂತಂದ್ರೆ 4 1 4 8 32 ಮತ್ತು 4 8 32 .47 45 88.75. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿರಿ, ಇಷ್ಟು ನಿಮಗೆ 18ನೇ ತಾರೀಕಿನವರೆಗೂ ಎಲ್ಲ ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಎಲ್ಲಿವರೆಗೂ? 18ನೇ ತಾರೀಕು 4th ನೋಡಿರಿ, ಫೆಬ್ರವರಿ 4th to ನಮಗೆ 18th ಎಲ್ಲ ಕಂಪ್ಲೀಟ್ ಆದವು. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ? 19th ಕ್ವಶನ್ ಪೇಪರನ್ನು ನಿಮಗೆ ಸೊಲ್ಯೂಷನನ್ನು ತರ್ತೀನಿ, ವೆರಿ ಈಸಿ ಮೆಥಡಾಗಿ. ಅದೇ ರೀತಿ ಯಾರು ಪ್ರಿವಿಯಸ್ ಕ್ಲಾಸಸ್ ನೋಡಿಲ್ಲ ನೋಡಿರಿ. ಅದೇ ರೀತಿ ನಾನು ಇಂಪಾರ್ಟೆಂಟ್ 100 ಕ್ವಶನ್ಗಳನ್ನು ಅದು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.